ಚಾರ್ಜ್ ಮಾಡಿದ್ರು. ಇದನ್ನ ಮಲೆನಾಡು ಭಾಗದ ರೈತರು ನಾವು ಶಾಂತಿಯುತವಾಗಿ ಪ್ರತಿಭಟನೆ ಮಾಡ್ತಾ ಇದ್ವಿ. ಅದೇ ನಾವು ನ್ಯಾಯ ಕೇಳ್ತಿದ್ವಿ. ಪೊಲೀಸರು ಲಾಠಿ ಪ್ರಹಾರ ಮಾಡಿದರೆ ಅನ್ನೋ ಕಾರಣಕ್ಕೋಸ್ಕರನೇ ನಾಳೆ ಮಲೆನಾಡು ಅಂದ್ರೆ ಏನು ಶೃಂಗೇರಿ ವಿಧಾನಸಭಾ ಕ್ಷೇತ್ರ ಚಿಕ್ಕಮಗಳೂರು ಜಿಲ್ಲೆಯ ಕೊಪ್ಪ ತಾಲೂಕು ಆಗ್ಬೋದು ಹಾಗೆ ಹೋಲ್ಡ್ನಲ್ಲಿ ಇರಿ, ನಿಮ್ಮನ್ನ ಮತ್ತೆ ಸಂಪರ್ಕ ಮಾಡ್ತೀವಿ. ನಾಳೆಗೇನು ಮತ್ತೆ ಬರಕ ಪ್ರತಿಭಟನಾಕಾರರು ಅಲ್ಲಿ ಕೆರಳಿದ್ರು. ನಾಳೆ ಕೊಪ್ಪ, ಶೃಂಗೇರಿ, ಎನ್ಆರ್ಪುರ ತಾಲೂಕು ಬಂದ್ಗೆ ಕರೆಯನ್ನ ಕೊಡಲಾಗಿದೆ. ಮಲೆನಾಡು ನಾಗರಿಕ ಹಿತರಕ್ಷಣಾ ವೇದಿಕೆಯಿಂದ ಬಂದ್ಗೆ ಕರೆಯನ್ನ ಕೊಟ್ಟಿರುವುದು ಸ್ವಯಂ ಪ್ರೇರಿತವಾಗಿ ಬಂದ್ ಮಾಡೋದಕ್ಕೆ ಸಂಘಟನೆ ಮನವಿಯನ್ನ ಮಾಡಿಕೊಂಡಿದೆ. ಶೃಂಗೇರಿ ಬಂದ್ಗೆ ಮಾಜಿ ಸಚಿವ ಜಿಎನ್ ಜೀವರಾಜ್ ಸಹ ಬೆಂಬಲವನ್ನ ಸೂಚಿಸಿದ್ದಾರೆ. ನಾಳೆ ಶೃಂಗೇರಿ ಬಂದ್ಗೆ ಬಿಜೆಪಿ ಸಂಪೂರ್ಣ ಬೆಂಬಲವನ್ನ ಕೊಡ್ತಾ ಇದೆ. ಕಾಡಾನೆ ದಾಳಿಗೆ ಮಹಿಳೆ ಬಲಿಯಾಗಿದ್ದು, ಹೀಗಾಗಿ ಪ್ರತಿಭಟನಾಕಾರರು ಅಲ್ಲಿ ಕೆರಳಿದ್ರು. ಪರಿಸ್ಥಿತಿ ಉದ್ವಿಗ್ನಕ್ಕೆ ತಿರುಗಿತು, ವಿಕೋಪಕ್ಕೆ ಹೋಯಿತು. ಮಲೆನಾಡು ನಾಗರಿಕ ಹಿತರಕ್ಷಣಾ ವೇದಿಕೆಯಿಂದ ಸದ್ಯ ಬಂದ್ಗೆ ಕರೆಯನ್ನ ಕೊಡಲಾಗಿದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ನಾರಾಯಣಗೌಡ. ಈಗ ನಾಳೆ ಬಂದ್ಗೆ ಕರೆಯನ್ನ ಕೊಟ್ಟಿದ್ದಾರೆ. ಇನ್ನ ಯಾವೆಲ್ಲ ಸಂಘಟನೆಗಳು ಈ ಬಂದ್ಗೆ ಬೆಂಬಲವನ್ನ ಸುಚಿಸ್ತಾ ಇರೋದು? ಅರ್ಪಿತಾ, ಈಗಾಗಲೇ ಕಳೆದ 1 ವರ್ಷಗಳ ಅವಧಿಯಲ್ಲಿ ಮಲೆನಾಡಲ್ಲಿ 13 ಜನ ಕಾಡು ಪ್ರಾಣಿಗಳ ಹಾವಳಿಗೆ ಸಾವನ್ನಪ್ಪಿರುವಂತದ್ದು. ಅದರಲ್ಲಿ 9 ಜನ ಕಾಡಾನೆ ದಾಳಿಯಿಂದಲೇ ಸಾವನ್ನಪ್ಪಿರುವಂತದ್ದು. ಹಾಗಾಗಿ ತಾವು ಸಮಸ್ಯೆಗಳಲ್ಲೂ ಕೂಡ ಸ್ಥಳಕ್ಕೆ ಬರುವಂತಹ ರಾಜಕಾರಣಿಗಳಾಗ್ಬೋದು ಅಥವಾ ಅಧಿಕಾರಿಗಳಾಗ್ಬೋದು ಆ ಮಲೆನಾಡಿಗರ ಏನು ಹೋರಾಟಗಾರರ ಮೂಗಿಗೆ ಬೆನ್ನೆ ತವರಿಗೆ ವಾಪಸ್ ಹೋಗ್ತಿರುವಂತದ್ದು. ಅಂತಂದ್ರೆ ಇಲ್ಲ ಆಗೋದಿಲ್ಲ, ಇನ್ ಮುಂದೆ ಈ ರೀತಿ ಆಗದ ತರ ನೋಡ್ಕೊಂತೀವಿ, ನಿಮಗೆ ಶಾಶ್ವತ ಪರಿಹಾರ ಕಲಿಸ್ತೀವಿ ಅಂತ 9 ಸಾವು ಆಗೋ ತನಕ ಕೂಡ ಇದೇ ಸಬೂಬನ್ನ ಹೇಳ್ಕೊಂಡು ತಿರುಗಿರುವಂತದ್ದು. ಹಾಗಾಗಿ ಈಗ ಸರ್ಕಾರದ ಮೇಲಾಗ್ಲಿ, ಅಧಿಕಾರಿಗಳ ಮೇಲಾಗ್ಲಿ ಅಥವಾ ರಾಜಕಾರಣಿಗಳ ಮೇಲಾಗ್ಲಿ ಅವರ ಮಾತಿನ ಮೇಲೆ ನಂಬಿಕೆ ಕಳ್ಕೊಂಡಿರುವಂತದ್ದು. ಹಾಗಾಗಿ ಇವತ್ತು ಯಾವಾಗ ಲಾಠಿ ಚಾರ್ಜ್ ಮಾಡಿದ್ರು, ಯಾಕಂದ್ರೆ ಶಾಂತಿಯುತವಾಗಿ ಮಾಡ್ತಿದ್ದ ಪ್ರತಿಭಟನೆಗೆ ಮೃತದೇಹ ಪರೀಕ್ಷೆಗೆ ತೆಗೆದುಕೊಂಡು ಹೋಗೋದಕ್ಕೋಸ್ಕರನೇ ಅವ್ರು ಯಾವಾಗ ಲಾಠಿ ಚಾರ್ಜ್ ಮಾಡೋದು. ಇದರಿಂದ ಮಲೆನಾಡಿಗರ ಆಕ್ರೋಶ ಮತ್ತಷ್ಟು ಜಾಸ್ತಿ ಆಗಿರುವಂತದ್ದು. ಹಾಗಾಗಿ ನಾಳೆ ಏನು ಶೃಂಗೇರಿ ವಿಧಾನಸಭಾ ಕ್ಷೇತ್ರ ಅಂದ್ರೆ 3 ತಾಲೂಕು ಸೇರಿ ಒಂದು ವಿಧಾನಸಭಾ ಕ್ಷೇತ್ರ ಆಗಿರುವಂತದ್ದು. ಶೃಂಗೇರಿ, ಕೊಪ್ಪ ಮತ್ತೆ ಎನ್ಆರ್ಪುರ ಈ 3 ತಾಲೂಕಿನಲ್ಲೂ ಕೂಡ ಈಗಾಗಲೇ ಮಲೆನಾಡು ಹಿತರಕ್ಷಣಾ ವೇದಿಕೆ ಕಾರ್ಯಕರ್ತರು ಸಂಪೂರ್ಣವಾಗಿ ಒಂದು ಬಂದ್ಗೆ ಕರೆ ನೀಡಿರುವಂತದ್ದು. ಈ ಒಂದು ಬಂದ್ಗೆ ಬಿಜೆಪಿ ಕೂಡ ಸಂಪೂರ್ಣವಾಗಿ ಬೆಂಬಲ ನೀಡಿರುವಂತದ್ದು. ಅದಕ್ಕೆ ಜೀವರಾಜ್ ಜೊತೆ ಏನ್ ಮಾಜಿ ಸಚಿವ ಎನ್ಆರ್ಪುರ ತಾಲೂಕಿನ ಮಾಜಿ ಸಚಿವ ಅವರು ಹಾಲಿ ಮಾಜಿ ಶಾಸಕರು ಮತ್ತೆ ಮಾಜಿ ಸಚಿವರು ಅವರು ಕೂಡ ಈ ಒಂದು ಬಿಜೆಪಿ ಬೆಂಬಲಕ್ಕೆ ಸಂಪೂರ್ಣವಾಗಿ ಬೆಂಬಲ ಕೂಡ ಘೋಷಣೆ ಮಾಡಿರುವಂತದ್ದು. ಹಾಗಾಗಿ ನಾಳೆ ಬಾಳೆಹೊನ್ನೂರಲ್ಲಿ ಒಂದು ಬೃಹತ್ ಹೋರಾಟ ಕೂಡ ನಡೆಯುವಂತ ಸಾಧ್ಯತೆ ಕೂಡ ದಟ್ಟವಾಗಿರುವಂತದ್ದು. ಅರ್ಪಿತಾ, ಧನ್ಯವಾದ ನಾರಾಯಣಗೌಡ ನಿಮ್ಮೆಲ್ಲ ಮಾಹಿತಿಗಾಗಿ.